ಕಂಗ್ರಾಚುಲೇಷನ್ ಸಿಸ್ಟರ್, ನೀನ್ ಕಷ್ಟಪಟ್ಟು ಓದಿದ್ದಕ್ಕೆ ಸಾರ್ಥಕ ಆಯ್ತು. ಏನೇ ಇದು ಆಶ್ಚರ್ಯ? ಫೇಲ್ ಆಗಿದ್ ನಾನು, ಅಳ್ತಾ ಇರೋದು ನೀನು. ಏನೇ ಇದು, ನೀನ್ ಪಾಸ್ ಆಗಿದ್ದಕ್ಕೆ ಪಾರ್ಟಿ ಕೇಳೋಣ ಅಂತ ಬಂದ್ರೆ ಏನೇ ನೀನು ಚಚೆ, ವಾಟ್ ಈಸ್ ದಿಸ್? ಕಾರಣ ಸ್ವಲ್ಪ ನನ್ನ ರೂಮಿ ಬಾ. ಕಾರಣ ನನ್ನ ಎತ್ತರಕ್ಕೆ ಬೆಳೆದ್ ನಿಂತಿದ್ದೀನಿ ನೀನು. ನಿನ್ ಮನಸ್ಸೊಳಗೆ ಅದು ಏನಿದೆಯೋ ಏನೋ ಗೊತ್ತಿಲ್ಲ. ನನಗಾಗ್ಬೇಕಾಗಿರೋದು ಇಷ್ಟೇ ಕಣಪ್ಪ, ನಾ ಸಾಯೋದ್ರೊಳಗೆ ನೀನು ಒಂದು ಕೆಲಸ ಸಿಕ್ಬಿಡ್ಬೇಕು. ನೀ ಪಾಸ್ ಮಾಡಿದ್ರೆ ನಾನು ಇಷ್ಟು ಯೋಚನೆ ಮಾಡ್ತಿರಲಿಲ್ಲ ಕಣೋ. ನನ್ನ ಹತ್ರ ಹಣನಾರು ಇದ್ದಿದ್ರೆ ನಿನಗೆ ಇನ್ವೆಸ್ಟ್ ಮಾಡಿಸಿ ಏನಾದ್ರೂ ಒಂದು ಬಿಸಿನೆಸ್ ಮಾಡಿಸ್ತಿದ್ದೆ. ಅಷ್ಟು ಶಕ್ತಿ ಇಲ್ಲಪ್ಪ. ನಾಳೆ ದಿವಸ ನಿನ್ ತಂಗಿ ಜೈನ್ ಮದುವೆನ ಹೇಗೆ ಮಾಡ್ತೀನೋ ಏನೋ ಅದು ಗೊತ್ತಾಗ್ತಾ ಇಲ್ಲ. ನಾ ಹೇಳೋದೆಲ್ಲ ನಿನಗೆ ಕೇಳಿಸ್ತಿದೆ ತಾನೇ? ನಾ ಸತ್ತ ಮೇಲೆ ನಿಮ್ಮ ಅಣ್ಣಂದ್ರೆ ಈ ಮನೆಯೊಳಗೆ ಒಂದು ನಿಮಿಷ ಕೂಡ ಇರೋದಕ್ಕೆ ಬಿಡೋದಿಲ್ಲ. ನಿಂದು ನಾಯಿ ಪಾಡಾಗ್ಬಿಡುತ್ತೆ. ನಿಮ್ ಮತ್ತಿಗೆ ಕೂಡ ಈಗ ಸಪೋರ್ಟ್ ಮಾಡೋ ಹಾಗೆ ಆಗ ಮಾಡಕ್ಕಾಗಲ್ಲ. ಅವಳು ಈ ಮನೆ ಕೆಲಸದಾಳಾಗಿ ಮಾಡ್ಕೊಂಡ್ಬಿಡ್ತಾರೆ. ಹೇಳ್ಬೇಕಾದೆಲ್ಲ ಹೇಳಿದ್ದೀನಿ, ಇನ್ ಬಾಕಿ ನೀನ್ ಇಷ್ಟಪ್ಪ. ಹೇ ಕರ್ಣ, ನಿನ್ನೆ ಹುಡುಕ್ತಿದ್ದೆ ಸರ್. ಯಾಕೆ ನರ್ವಸ್ ಆಗಿದ್ಯಾ? ನಾಳೆ ಮ್ಯಾಚ್ ನಲ್ಲಿ ನಾನು ಆಡಲ್ಲ ಸರ್. ಯಾಕಪ್ಪ, ನಿಮಗೆ ತಲೆ ಕೆಟ್ಟೋಯ್ತಾ? ನಿನ್ ಫ್ಯೂಚರ್ ಕೆರಿಯರೇ ನಾಳೆ ನಡೆಯೋ ಟ್ರಯಲ್ ಮ್ಯಾಚ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನೆಲ್ಲಿ ಫ್ಯೂಚರ್ ಸರ್? ನನ್ನ ಕೆರಿಯರೇ ಮುಗಿದೋಯ್ತು. ಇನ್ಮೇಲೆ ನಾನು ಆಟ ಆಡಕ್ಕಾಗಲ್ಲ ಸರ್. ಈ ಸಲ ನಾನು ಪಾಸ್ ಮಾಡ್ಲಿಲ್ವಾ? ಓಕೆ, ಕಮಾನ್, ಕಮ್ ವಿತ್ ಮೀ. ನೋಡು, ಇದೇ ಸ್ಟೇಡಿಯಂ ಈಗ ಖಾಲಿ ಇದೆ. ಒಂದು ನಿಮಿಷ ಕಣ್ಮುಚ್ಕೊಂಡು ಯೋಚನೆ ಮಾಡಿ ನೋಡು. ನಾಳೆ ಇಲ್ಲಿ ಮ್ಯಾಚ್ ನಡೆಯುವಾಗ ಸಾವಿರಾರು ಜನ ಸೇರಿರ್ತಾರೆ. ಒಬ್ಬೊಬ್ಬರ ಕಣ್ಣು ಎಲ್ಲ ಆಟಗಾರರ ಮೇಲೂ ಇರುತ್ತೆ. ಬಾಲು ಎಡಕ್ಕೆ ಬಲಕ್ಕೆ ಸ್ವಲ್ಪ ದೂರ ಹೋದ್ರೂ ಸಾಕು, ಎಲ್ರ ದೃಷ್ಟಿನೂ ಯಾರ ಮೇಲೆ ಇರುತ್ತೆ ಗೊತ್ತಾ? ಗೋಲ್ ಕೀಪರ್ ಮೇಲೆ. ಬಾಲ್ ಓದಿಯವರು 10 ಜನ ಆದ್ರೂ ಅದನ್ನ ತಡೆದು ಟೀಮ್ನ ಸೇವ್ ಮಾಡೋನು ಒಬ್ನೇ, ಗೋಲ್ ಕೀಪರ್. ಅದು ನೀನೇ. ಸರ್, ನಾನು ಪ್ರಾಕ್ಟೀಸಿಗೆ ಬರ್ತೀನಿ ಸರ್. ಹಾಗಾದ್ರೆ ನಾಳೆ ಮ್ಯಾಚ್ ನಲ್ಲಿ ಆಡ್ತಿಲ್ಲ? ಖಂಡಿತ ಆಡ್ತೀನಿ ಸರ್. ಗೋಲ್ ಪೋಸ್ಟ್ ಮುಂದೆ ನನ್ನ ಶರೀರನ ಹಿಗ್ಸಿ ಪರ್ವತದಾಗ ನಿಂತ್ಕೋತೀನಿ. ಯಾವ ಬಾಲ್ ಬಂದ್ರೂ ಬಿಡಲ್ಲ ಸರ್. ದಿಸ್ ಮಸ್ಟ್ ಬಿ ದ ಸ್ಪಿರಿಟ್. ಇದೇ ಸ್ಫೂರ್ತಿಯಿಂದ ನೀನ್ ನಾಳೆ ಆಡಿದ್ರೆ ಖಂಡಿತ ನಿನ್ನ ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಸರ್, ಆ ಟೀಮಿಗೆ ನಾನು ಸೆಲೆಕ್ಟ್ ಆದ್ರೆ ಡಾಕ್ಟರ್ ರಾಜೇಶ್ ಕೇಳಂಗೆ ಒಂದು ಕೆಲಸ ಕೊಡಿಸ್ತೀರಾ ಸರ್? ನಮ್ಮ ಮನೆಯಲ್ಲಿ ಟೆನ್ಷನ್ ತುಂಬಾ ಜಾಸ್ತಿ ಆಗಿದೆ. ನಮ್ಮ ತಂದೆಗಂತೂ ನಂದೇ ಯೋಚನೆ, ಯಾವಾಗಲೂ ಕೊರಗ್ತಾನೆ ಇರ್ತಾರೆ. ನಾನು ಅವ್ರ ಸೇವೆ ಮಾಡದಿದ್ರು ಪರವಾಗಿಲ್ಲ, ನನ್ನಿಂದ ಅವ್ರು ಕೊರಗಬಾರ್ದು ಸರ್. ಆ ಜವಾಬ್ದಾರಿ ನನಗ್ ಬಿಡು. ನಾಳೆ ಮ್ಯಾಚ್ ಮುಗಿಲಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಜಯಾ, ಏನು? ಜಯಾ, ಇವತ್ತು ಸೋಮಣ್ಣವ್ರು ಏನ್ ಹೇಳಿದ್ರು ಗೊತ್ತಾ? ನಂಗೆ ಕೇಳೋಕ್ ಇಷ್ಟ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಸ್ಪೋರ್ಟ್ಸ್. ಜಯಾ, ನಿಮ್ಮ ಅತ್ತೆ ನಿಮ್ಮಿಬ್ರು ಊಟ ಕರೀತಿದ್ದಾಳೆ, ಬನ್ನಿ ಬನ್ನಿ. ಜಯಾ, ಇಷ್ಟೊತ್ತಾದ್ರೂ ನೀವು ಊಟ ಮಾಡಿಲ್ವಾ? ಅದ್ ಕಟ್ಕೊಂಡು ನಿಂಗೇನು, ನೀನ್ ಊಟ ಮಾಡು. ನನಗೆ ಹಸಿವಿಲ್ಲ ಜಯ. ನಿನ್ನಿಂದ ನಿನ್ನೆ ರಾತ್ರಿಯಿಂದ ಅದಕ್ಕೆ ಊಟ ಮಾಡಿಲ್ಲ. ಏನು? ನಿನ್ನೆ ರಾತ್ರಿಯಿಂದ ಅದಕ್ಕೆ ಊಟ ಮಾಡಿಲ್ವಾ? ಇದು ಅತಿ ಆಯ್ತು. ನಾನು ಊಟ ಮಾಡಿಲ್ಲ ಅಂದ್ರೆ ಅವ್ರ್ಯಾಕೆ ಊಟ ಮಾಡಬಾರ್ದು? ನಡಿ. ಅದಕ್ಕೆ ನೀವ್ಯಾಕೆ ಉಪವಾಸ ಇರಬೇಕು? ಅದು ನನ್ನಂತ ಮುಟ್ಟಾಳನ್ಗೋಸ್ಕರ. ಇದು ನಂಗೆ ಸ್ವಲ್ಪ ಕೂಡ ಹಿಡಿಸಲ್ಲ.
ಮಾತ್ ನಿಲ್ಸಿ ಊಟ ಮಾಡು ಬಾ. ನನ್ ಮೇಲೆ ನಿನಗಷ್ಟು ಅಕ್ರೆ ಇದ್ದಿದ್ರೆ ನಾನ್ ಯಾಕೆ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ತಿದ್ದೆ? ಅದಕ್ಕೆ ಮರ್ತೇ ಬಿಟ್ಟಿದ್ದೆ. ಏನು? ಇವತ್ತು ಮ್ಯಾಚ್ ಹೋಗಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದನೇ ತಗೊಳ್ಳಿಲ್ಲ. ನೋಡು, ಈ ಆಟದಿಂದ ಏನೂ ಆಗೋದಿಲ್ಲ. ಆಗುತ್ತೆ ಅದಕ್ಕೆ, ಖಂಡಿತ ಆಗುತ್ತೆ. ಇವತ್ತು ಇನ್ಸ್ಪೆಕ್ಟರ್ ಸೋಮಣ್ಣ ಹೇಳಿದ್ರು ನನಗೆ ಕರ್ನಾಟಕ ಟೀಮ್ ನಲ್ಲಿ ಆಡೋಕ್ ಚಾನ್ಸ್ ಇದೆ ಅಂತ. ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಜೊತೆಲಿ ಕೆಲಸನೂ ಸಿಕ್ಬಿಡುತ್ತೆ. ಆಮೇಲೆ ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತೆಗಿಸ್ಬೇಕಾಗಿಲ್ಲ. ಈ ರೀತಿ ಉಪವಾಸ ಇರೋ ಅಗತ್ಯನೂ ಇಲ್ಲ. ಒಳ್ಳೇದು, ಊಟ ಮಾಡು ಬಾ. ಅದ್ಕೆ ಅದ್ಕೆ ನಮ್ ಕರ್ಣನ್ ಫೋಟೋ ಇದರಲ್ಲಿ ಪ್ರಿಂಟ್ ಆಗಿದೆ. ಹೌದಾ? ಕರ್ನಾಟಕ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾನೆ. ಕರ್ನಾಟಕ ಫುಟ್ಬಾಲ್ ಟೀಮಿಗೆ ಆಯ್ಕೆ. ಇವನ್ ಫೋಟೋ ಈ ಪೇಪರ್ನಲ್ಲಿ ಬರೋದಕ್ಕಿಂತ ಯೂನಿವರ್ಸಿಟಿ ಪಬ್ಲಿಕೇಶನ್ಸ್ನಾರು ಬಂದಿದ್ರೆ ಅವನೊಂದು ಕೆಲಸನಾರು ಸಿಕ್ಕಿರು. ಸಾವಿತ್ರಿ, ಒಂದು ವಿಷಯ. ಇವತ್ತು ಸಂಜೆ ಜಯನ್ನ ಹುಡುಗನ್ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸಿದ್ಧಪಡಿಸ್ಬಿಡದ? ಸರಿ ಮಾವ. ಸಾವಿತ್ರಿ, ನಮ್ ಕರ್ಣ ನಿಜವಾಗ್ಲೂ ಫುಟ್ಬಾಲ್ನ ಚೆನ್ನಾಗ್ ಆಡ್ತಾನ? ಖಂಡಿತ ಚೆನ್ನಾಗ್ ಆಡ್ತಾನೆ. ಇಲ್ದೇ ಇದ್ರೆ ಕರ್ನಾಟಕ ಟೀಮ್ ನಲ್ಲಿ ಚಾನ್ಸ್ ಯಾಕೆ ಕೊಡ್ತಿದ್ರು? ಇನ್ನೊಂದ್ಸತಿ ಮ್ಯಾಚ್ ನೋಡಿದಾಗ ಹೇಳು, ನಾನು ನೋಡ್ಬೇಕು. ಆದ್ರೆ ಈ ವಿಷಯ ಮಾತ್ರ ಅವನಿಗೆ ಹೇಳ್ಬೇಡ. ಅದಕ್ಕೆ ಪೇಪರ್ ನೋಡ್ರ? ಹಳೆ ನ್ಯೂಸ್ ನೋಡೋ ಅಭ್ಯಾಸ ನನಗಿಲ್ಲ. ಓಹೋ, ಈ ಸಣ್ಣ ಸುದ್ದಿ ನಿಮ್ಗಾಗ್ಲೇ ಹಳೆ ನ್ಯೂಸ್ ಆಗ್ಬಿಡ್ತಾ? ಮಾವನವ್ರಿಗೂ ತಿಳಿದಾಯ್ತು. ಅಪ್ಪ ನೋಡಿದ್ರ? ಏನಂದ್ರು? ನೀನೇ ಹೇಳಿ ನೋಡೋಣ. ಏನ್ ಹೇಳಿರ್ತಾರೆ? ಸ್ವಲ್ಪ ಹೊತ್ತು ಕೂಗಾಡಿರ್ತಾರೆ. ಈ ಫೋಟೋ ಯೂನಿವರ್ಸಿಟಿ ಗೆಜೆಟ್ ನಲ್ಲಾರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಗ ಹೆಸರು ಕತ್ತೆ, ಅಪ್ರಯೋಜಕ, ಬ್ಲಡಿ ಫೆಲೋ, ಯೂಸ್ಲೆಸ್ ಫೆಲೋ ಹಾಗೆ ಹೇಳಿರ್ತಾರೆ. ಹಾಗೆಲ್ಲ ಏನು ಅನ್ಲಿಲ್ವೋ? ಇನ್ನೊಂದ್ಸಲ ಮ್ಯಾಚ್ ಆದಾಗ ನನಗೂ ಹೇಳು, ನಾನು ನೋಡ್ಬೇಕು ಅಂದ್ರು. ಅಪ್ಪ ನಾನು ಮ್ಯಾಚ್ ನೋಡ್ಬೇಕು ಅಂತ ಹೇಳಿದ್ರ? ಅದಕ್ಕೆ BA ನಲ್ಲಿ ಫಸ್ಟ್ ರ್ಯಾಂಕ್ ಬಂದಷ್ಟು ಸಂತೋಷ ಆಗೋಯ್ತು. ಜಯ ಜಯ, ನಿನಗೆ ವಿಷಯ ಗೊತ್ತಾ? ಹುಲಿ ಫುಟ್ಬಾಲ್ ಮ್ಯಾಚ್ ನೋಡ್ಬೇಕಂತೆ. ಯಾವ ಹುಲಿ? ಮೈ ಫಾದರ್, ರಾಯಲ್ ಮೈಸೂರ್ ಟೈಗರ್. ನಂಬಕ್ಕೆ ಆಗ್ತಿಲ್ವೇ? ನನಗೂ ಅಷ್ಟೇ. ಜಯ, ಐ ಶುಡ್ ಡೂ ಸಮಥಿಂಗ್. ಐ ಶುಡ್ ಮೇಕ್ ದಟ್ ಓಲ್ಡ್ ಮ್ಯಾನ್ ಹ್ಯಾಪಿ. ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮ ಅಪ್ಪನ ಮನಸ್ಸು ಎಂಥದ್ದು ಅಂತ? ಏನಕ್ಕೆ ಹೀಗೆ ಹೇಳ್ತೀರಾ? ನಮ್ ತಂದೆ ಮನಸ್ಸು ಹಾಗೆ ಅಂತ ನನಗೆ ಗೊತ್ತಿಲ್ವಾ? ರೇಷ್ಮೆ ದಾರ, ಮಲ್ಲಿಗೆ ಹೂ. ಅದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ತಂದೆಗೆ ತಕ್ಕ ಮಗ ಅಂದ್ರೆ ನಾನೇ. ಇವತ್ತಲ್ಲ ನಾಳೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅನ್ನಿಸ್ಕೊಂಡು ರೈಲ್ವೇಸ್ ನಲ್ಲೋ, ಏರ್ಫೋರ್ಸ್ ನಲ್ಲೋ, ನೇವಿನಲ್ಲೋ ಒಂದು ಕೆಲಸನ ಗ್ಯಾರಂಟಿ ಗಿಟ್ಟಿಸ್ತೀನಿ. ಕರ್ಣ ಯಾರು? ಕರ್ಣ ಯಾರು? ಯಾರತ್ಗೆ? ನೀನೇ ಕಣ. ಸಂತೋಷ ಸಮಯದಲ್ಲಿ ನನ್ನ ಹೆಸರು ನಾನೇ ಮರೆತು ಬಿಟ್ಟಿದ್ದೆ. ಏನ್ ಸಮಾಚಾರ? ನಿಮ್ಗೊಂದು ಟೆಲಿಫೋನ್ ಬಂದಿದೆ ನಮ್ಮ ಅಂಗಡಿಲಿ. ಟೆಲಿಫೋನ್? ನನಗೆ? ಎಕ್ಸ್ಕ್ಯೂಸ್ ಮೀ. ಹಲೋ, ನಾನು ಕರ್ಣ ಮಾತಾಡ್ತಾ ಇರೋದು. ನೀವ್ಯಾರು? ನಾನು ಮೋಹನ್ ಬಗನ್ ಟೀಮ್ ಸೆಕ್ರೆಟರಿ ಮಾತಾಡ್ತಾ ಇರೋದು. ಮೋಹನ್ ಭಗತ್ ಸೆಕ್ರೆಟರಿನಾ? ವಾಯ್ಸ್ ಒಂಥರ ಹುಡುಗಿ ತರ ಇದೆಯಲ್ಲ. ಹುಡುಗಿ? ವಾಟ್ ಹುಡುಗಿ? ವೇರ್ ಹುಡುಗಿ? ವಿಚ್ ಹುಡುಗಿ? ನೋ ಹುಡುಗಿ ಸ್ಪೀಕಿಂಗ್, ಓನ್ಲಿ ಹುಡುಗ ಸ್ಪೀಕಿಂಗ್. ಮೈ ನೇಮ್ ಇಸ್ ಮಥನ್ ಚಕ್ರವರ್ತಿ. ಮಠನ್ ಚಕ್ರವರ್ತಿನ? ನೋ ನೋ, ಮಥನ್ ಚಕ್ರವರ್ತಿ, ಸನ್ ಆಫ್ ಪ್ರಮೋದ್ ಚಕ್ರವರ್ತಿ ಅಂಡ್ ಗ್ರಾಂಡ್ ಸನ್ ಆಫ್ ಅಮೇಯ ಚಕ್ರವರ್ತಿ. ತಮ್ಮ ವಾಯ್ಸ್ ಯಾಕೆ ಒಂಥರ? ನೋ ಒಂಥರ ಗಿಂಥರ ಪ್ಲೇಯರ್ಸ್ ಮೇಲೆ ಶೌಟ್ ಮಾಡಿ ಮಾಡಿ ಗಂಟ್ಲು ಗೊಂಥರ್ ತರ ಆಗೋಗಿದೆ. ಓ, ಐ ಆಮ್ ಸಾರಿ ಸರ್, ದಯವಿಟ್ಟು ನಂಗೆ ಕ್ಷಮಿಸಿ. ಓ, ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ. ನನಗೆ ಸದಾ ನಿನ್ ಬಗ್ಗೆನೇ ಯೋಚನೆ. ನನ್ ಬಗ್ಗೆ ಯೋಚನೆನಾ? ಥ್ಯಾಂಕ್ ಯು ಸರ್. ಸರ್, ಮೋಹನ್ ಬಗನ್ ಟೀಮ್ ನಲ್ಲಿ ನನಗೊಂದು ಚಾನ್ಸ್ ಕೊಡಿಸ್ತೀರಾ? ಡೋಂಟ್ ಗೆಟ್ ಎಕ್ಸೈಟೆಡ್ ಯಂಗ್ ಎನರ್ಜೆಟಿಕ್ ಅಂಡ್ ಹ್ಯಾಂಡ್ಸಮ್ ಗೋಲ್ ಕೀಪರ್. ಚಾನ್ಸ್ ಕೊಡೋದು ಬಿಡೋದು ಇನ್ನೂ ನಿರ್ಧಾರ ಮಾಡಿಲ್ಲ. ನಾನ್ ನಿನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಇಂಟರ್ವ್ಯೂ ಮಾಡಿದ್ಮೇಲೆ ನೋಡೋಣ. ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಾ ಸರ್? ಎಲ್ಲಿಗೆ ಬರ್ಲಿ ಸರ್? ಯಾವಾಗ ಬರ್ಲಿ? 3 ಸ್ಟಾರ್ ಹೋಟೆಲ್ ಎದುರುಗಡೆ ಇರೋ ಬೀಚ್ ಹತ್ರ. ಓಕೆ. ಬೀಚ್ ನಲ್ಲಿ ಫುಟ್ಬಾಲ? ಸರ್, ನಾನು ನಿಮ್ಮನ್ನ ಹೇಗೆ ಗುರ್ತಿಡಿಯೋದು?
ಹಲೋ ಹಲೋ. ಓಕೆ, ಅವರೇ ನನ್ಗೆ ಗುರ್ತಿಡಿತಾರೆ. ಕಂಗ್ರಾಟ್. ನ್ಯೂಸ್ ಪೇಪರ್ ನಲ್ಲಿ ನಿನ್ ಫೋಟೋ ನೋಡಿದೆ. ಏನ್ ಫೋಟೋಗ್ರಾಫ್, ಫೋಟೋಗ್ರಾಫ್. ಥ್ಯಾಂಕ್ ಯು. ಏನ್ ಮಾಡ್ತಾ ಇದೀಯ ಇಲ್ಲಿ? ಸಮುದ್ರದಲ್ಲಿ ಎಷ್ಟು ಬಕೆಟ್ ನೀರು ಸಿಕ್ಕುತ್ತೆ ಅಂತ ಲೆಕ್ಕ ಹಾಕ್ತೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ನಾನು ಒಂದ್ ದೊಡ್ಡ ಟೀಮ್ ಸೆಕ್ರೆಟರಿನ ಮೀಟ್ ಮಾಡೋಕ್ ಬಂದಿದ್ದೀನಿ. ಓ, ಮೋಹನ್ ಬಗನ್ ಟೀಮ್ ಸೆಕ್ರೆಟರಿ ತಾನೆ? ಅವನು ಪ್ಲೇ ಗ್ರೌಂಡ್ ನಲ್ಲಿ ಮೀಟ್ ಮಾಡು ಅಂತ ಹೇಳ್ದೆ. ಯಾಕೆ ರೊಮ್ಯಾಂಟಿಕ್ ಪ್ಲೇಸ್ ಕರ್ದ? ಯಾತಕ್ ಕರ್ದೋ ಯಾರಿಗ್ ಗೊತ್ತು. ಮೋಹನ್ ಬಗನ್ ಟೀಮ್ ಸೆಕ್ರೆಟರಿ, ರೊಮ್ಯಾಂಟಿಕ್ ಪ್ಲೇಸ್. ಅಯ್ಯೋ, ವಾಯ್ಸ್ ನನ್ನೇ ಫೂಲ್ ಮಾಡ್ತೀಯಾ? ಹೊತ್ತಾಗ್ ಮಾಡ್ಬೇಕಾ? ನೀನು ಬಾರ್ನ್ ಫೂಲ್. ನಾನ್ ಸುಳ್ಳು ಹೇಳೋ ಹೊತ್ತಿಗೆ ನೀನ್ ಇಲ್ಲಿಗೆ ಬಂದೆ. ಇಲ್ಲಿದ್ರೆ ಬರ್ತಿದ್ಯಾ? ಮನೆ ಹತ್ರನೇ ಮೀಟ್ ಮಾಡೋಣ ಅಂದ್ರೆ ಸದಾ ಲೂಸ್ ಮಾವ ನನ್ ಹಿಂದೆನೆ ಇರ್ತಾನೆ. ನಾನು ಹೇಳಿದ ಕಥೆಗೆ ರೆಬಲ್ ಸ್ಟಾರ್ ಅಂಬರೀಷ್, ಟೈಗರ್ ಪ್ರಭಾಕರ್, ಮಧ್ಯದಲ್ಲಿ ಅಂಬಿಕಾ. ಹೇಗಿರುತ್ತೆ? ಅಯ್ಯೋ, ನಮಸ್ಕಾರ ಸರ್. ನಮಸ್ಕಾರ. ಓಹೋ, ಪ್ಲೇಯರ್. ಏನಿಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೀರಾ? ಒಬ್ನೇ ಹ್ಯಾಕ್ ಸರ್ ಫುಟ್ಬಾಲ್ ಆಡಕ್ಕಾಗತ್ತೆ? ಒಬ್ನೇ ಆಡಕ್ಕಾಗಲ್ಲ. ಅದ್ ಸರಿ, ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಾನಿಲ್ಲೇ 3 ಸ್ಟಾರ್ ಹೋಟೆಲ್ ಹೋಗಿದ್ದೆ. 4 ಜನ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. 1 ಡಜನ್ ಕಥೆ ಹೇಳಿದೆ ಅವರಿಗೆ. ಯಾವ ಕಥೆ ಕೇಳಿದ್ರು, ಇದು ತೆಲುಗಿನಲ್ಲಿ ಬಂದಿದೆ, ಇದು ತಮಿಳ್ನಲ್ಲಿ ಬಂದಿದೆ, ಇದು ಮಲಯಾಳಮಲ್ಲಿ ಬಂದಿದೆ, ಇದು ಹಿಂದಿಲಿ ಬಂದಿದೆ ಅಂತ ಒಂದೊಂದಕ್ಕೆ ಒಂದೊಂದು ಕಾರಣ ಹೇಳ್ತಾನೆ ಹೋದ್ರು. ಯಾವ್ದಾದ್ರು ಒರಿಜಿನಲ್ ಇದ್ರೆ ಹೇಳ್ರಿ ಅಂದ್ರು. ನನಗೆ ರೇಗೋಯ್ತು. ಒರಿಜಿನಲ್ ಬೇಕೇನ್ರಿ ನಿಮ್ಗೆ? ಹೋಗ್ರಿ ಮದ್ರಾಸ್ಗೋ ಬೊಂಬಾಯಿಗೋ ಹೋಗ್ರಿ, ವಿಡಿಯೋ ನೋಡಿ ಒರಿಜಿನಲ್ ಬರ್ದಿಟ್ಟಿರ್ತಾರೆ, ತಗೋ ಹೋಗ್ರಿ ಅಂತ ಹೇಳಿದೆ. ನೀವೇನೇ ಹೇಳಿ ಸರ್, ನಮ್ಮಂಥ ಒರಿಜಿನಲ್ ರೈಟರ್ಸ್ಗೆ ಬೆಲೆನೇ ಇಲ್ಲ ಸರ್. ಏನಂತೀರಾ ಅಲ್ವೇ? ಅದ್ ಸರಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನು ಅಂತ ಹೇಳಿ ಸರ್. ಕಥೆ ಕೇಳೋಕೆ ಅಂತ ಕಾರ್ ಕಳಿಸಿ ಕರ್ಸ್ಕೊಂಡ್ರು. ಕಥೆ ಯಾವಾಗ ಓಕೆ ಆಗ್ಲಿಲ್ವೋ, ಕಾರು ಇಲ್ಲ, ಜೇಬು ಖಾಲಿ. ಹಾಗೆ ಸಮುದ್ರದಲ್ಲಿ ಶಾರ್ಟ್ ಕಟ್ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ.